ಮಂಗಳೂರು ಏರ್ಪೋರ್ಟ್ನಲ್ಲಿ ವಿಜಯ್ ಅವರನ್ನು ನೋಡೋದಕ್ಕೆ ಅಂತ ಅವರ ಅಭಿಮಾನಿಗಳು ಬಂದಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿ ವಿಜಯರನ್ನ ಯುಟಿ ಖಾದರ್ ಅವರು ಸ್ವಾಗತಿಸಿದ್ರು. ಯುಟಿ ಖಾದರ್ ಅವರಿಗೂ ಕೂಡ ನೂಕು ನುಗ್ಗಲಿನ ಬಿಸಿ ತಟ್ಟು ಅಂತ ಅಭಿಮಾನಿಗಳನ್ನ ನಿಯಂತ್ರಣ ಮಾಡೋದಕ್ಕೆ ಮುಂದಾದಾಗ ಖಾದರ್ರನ್ನ ಭದ್ರತಾ ಸಿಬ್ಬಂದಿಗಳು ತಳ್ಳಬೇಕಾಗಿ ಬಂತು. ಬೇಕು ಅಂತ ಮಾಡಿದ್ದಲ್ಲ, ಬಟ್ ಪರಿಸ್ಥಿತಿ ಕ್ಷಣ ಮಾತ್ರದಲ್ಲಿ ಆಗಿ ಹೋದಂತಹ ಚಾತುರ್ಯ ಇದು ಅನ್ನೋದು ತಿಳಿದು ಬರ್ತಾ ಇದೆ. ಸಚಿವ ಯುಟಿ ಖಾದರ್ ಅವರು ವಿಜಯರನ್ನ ಸ್ವಾಗತಿಸಿದ್ರು. ಸೊ ಈ ಸಂದರ್ಭದಲ್ಲಿ ವಿಪರೀತವಾಗಿ ಒಮ್ಮೆಲೆಗೆ ವಿಜಯರನ್ನ ನೋಡಬೇಕು ಅಂತ ಅಲ್ಲೇ ಇದ್ದಂತಹ ಸಿಬ್ಬಂದಿಗಳು ಕೂಡ ಮುಂದೆ ಬಂದರು. ಸೊ ಒಂದ್ ಕಡೆಗೆ ಸಿಬ್ಬಂದಿಗಳೆಲ್ಲ ಅಲ್ಲಿಗೆ ಬಂದು ತಮ್ಮನ್ನು ತಾವು ಪರಿಚಯ ಮಾಡಿಕೊಡ್ತಾ ಇರುವಂತಹ ಸಂದರ್ಭ, ಇನ್ನೊಂದು ಕಡೆಗೆ ಯುಟಿ ಖಾದರ್ ಅವರೇ ವೆಲ್ಕಮ್ ಮಾಡಿಕೊಂಡ್ರು ವಿಜಯರನ್ನ. ಒಂದು ರಾಜ್ಯದ CM ಇನ್ನೊಂದು ರಾಜ್ಯಕ್ಕೆ ಬರ್ತಿದ್ದಾರೆ ಅಂದರೆ ಒಂದು ಸಣ್ಣ ಪ್ರೋಟೋಕಾಲ್ ಅಂತೂ ಇರುತ್ತೆ ಅಲ್ಲಿ, ಆ ಪ್ರೋಟೋಕಾಲ್ ಫಾಲೋ ಮಾಡೋ ಕೆಲಸ ಆಯಿತು. ಬಟ್ ಇನ್ನೊಂದು ಕಡೆ ವಿಜುವಲಲ್ಲಿ ನೋಡ್ತಾ ಇದ್ದೀರಾ, ಅಲ್ಲೆಲ್ಲ ಅಭಿಮಾನಿಗಳೆಲ್ಲ ಕ್ರೇಜ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಮುಂಜಾಗ್ರತಾ ಕ್ರಮವಾಗಿ ವಿಜಯರನ್ನ ಅಲ್ಲಿಂದ ಶಿಫ್ಟ್ ಮಾಡೋದಕ್ಕೆ ಇಮಿಡಿಯೇಟಾಗಿ ಮುಂದಾದರು. ಅಲ್ಲೇ ಖಾದರ್ ಅವರು ಕೂಡ ಇದ್ರು. ಅವರನ್ನು ಲಿಟ್ರಲಿ ಉದ್ದೇಶಪೂರ್ವಕವಾಗಿ ಅಲ್ಲ, ಬಟ್ ತಳ್ಳಿದ್ರು. ತಮಿಳುನಾಡಿನ ಮುಖ್ಯಮಂತ್ರಿ ಇವತ್ತು ಮಂಗಳೂರಿಗೆ ಆಗಮಿಸಿದ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಪರವಾಗಿ ಮತ್ತು ಸರ್ಕಾರದ ಪರವಾಗಿ ಮತ್ತು ಜಿಲ್ಲೆ ಜನತೆ ಪರವಾಗಿ ನಾನು ಪ್ರೀತಿಪೂರ್ವಕ ಸ್ವಾಗತಿಸಿದ್ದೇನೆ. ಬಹುಶಃ ಬಹಳ ಆತ್ಮೀಯತೆಯಿಂದ ಮಾತಾಡಿದ್ದಾರೆ. ಬಹುಶಃ ಕರ್ನಾಟಕದ ಬಗ್ಗೆ ಮತ್ತು ಮಂಗಳೂರಿನ ಬಗ್ಗೆ ಬಹಳ ಮೆಚ್ಚುಗೆ ಮಾತನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲ, ಇಬ್ಬರು ಮುಖ್ಯಮಂತ್ರಿಗಳು ಬಹಳ ಆತ್ಮೀಯರಿದ್ದಾರೆ, ಪರಸ್ಪರ ಒಬ್ಬರಿಗೆ ಗೌರವ ಇದೆ. ಬಹುಶಃ ನಿನ್ನೆ ತಾನೇ ಒಬ್ಬರು ದಿಲ್ಲಿಯಲ್ಲಿ ಭೇಟಿಯಾಗಿದ್ದಾರೆ. ಆ ವಿಚಾರಕ್ಕೂ ಹೇಳಿ ನಾವು ಇಬ್ಬರು ಕೂಡ ಭೇಟಿಯಾಗಿದ್ದೇವೆ. ನಾವು ಜೊತೆಯಾಗಿ ಇವತ್ತು ಆ ಒಂದು ಒಗ್ಗಟ್ಟಿನ ಕೆಲಸ ಖಂಡಿತವಾಗಿ ಅವರು ಮಾಡ್ತಾರೆ. ತಮಿಳುನಾಡಿನ ಮುಖ್ಯಮಂತ್ರಿ ಇವತ್ತು ಮಂಗಳೂರಿಗೆ ಆಗಮಿಸಿದ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಪರವಾಗಿ ಮತ್ತು ಸರ್ಕಾರದ ಪರವಾಗಿ ಮತ್ತು ಜಿಲ್ಲೆ ಜನತೆ ಪರವಾಗಿ ನಾನು ಪ್ರೀತಿಪೂರ್ವಕ ಸ್ವಾಗತಿಸಿದ್ದೇನೆ. ಬಹುಶಃ ಬಹಳ ಆತ್ಮೀಯತೆಯಿಂದ ಮಾತಾಡಿದ್ದಾರೆ. ಬಹುಶಃ ಕರ್ನಾಟಕದ ಬಗ್ಗೆ ಮತ್ತು ಮಂಗಳೂರಿನ ಬಗ್ಗೆ ಬಹಳ ಮೆಚ್ಚುಗೆ ಮಾತನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲ, ಇಬ್ಬರು ಮುಖ್ಯಮಂತ್ರಿಗಳು ಬಹಳ ಆತ್ಮೀಯರಿದ್ದಾರೆ, ಪರಸ್ಪರ ಒಬ್ಬರಿಗೆ ಗೌರವ ಇದೆ. ಬಹುಶಃ ನಿನ್ನೆ ತಾನೇ ಒಬ್ಬರು ದಿಲ್ಲಿಯಲ್ಲಿ ಭೇಟಿಯಾಗಿದ್ದಾರೆ. ಆ ವಿಚಾರಕ್ಕೂ ಹೇಳಿ ನಾವು ಇಬ್ಬರು ಕೂಡ ಭೇಟಿಯಾಗಿದ್ದೇವೆ. ನಾವು ಜೊತೆಯಾಗಿ ಇವತ್ತು ಆ ಒಂದು ಒಗ್ಗಟ್ಟು. ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಅವರ ನಂತರ ಕೊಲ್ಲೂರು ಮೂಕಾಂಬಿಕೆಯ ಪರಮ ಭಕ್ತರ ರೀತಿ ಸದ್ಯಕ್ಕೆ ನಮಗೆ ಜೋಸೆಫ್ ವಿಜಯ್ ಕಾಣಿಸ್ತಾ ಇದ್ದಾರೆ. ಬಟ್ ಯಾರು ಹೇಳಿ ಬಂದಿರೋದು ಇವರು, ಇಲ್ಲೇನು ವಿಶೇಷ ಸೇವೆಯನ್ನು ಸಲ್ಲಿಸ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆದರೆ ನೋಡಬೇಕಾಗತ್ತೆ ಸೇವೆ ಸಲ್ಲಿಸಿದ ನಂತರ.